नमः परमगुरुभ्यो नमः श्रीमदानन्दतीर्थ भगवत्पादाचार्यगुरुभ्यो नमः हरि ओम। जय नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। धर्मविज्ञानवैराग्यपरमैश्वर्यशालिनः आनन्दतीर्थभगवत्पाद वन्दे निरन्तरं। चित्रैः पदैश्च गम्भीरैर्वाक्यैर्मानीरखण्डितैः गुरुभावं व्यञ्जयन्ती भाति श्रीरैतीर्थवाक्। नौमिन्यायसुधाधिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदद्यवारानिधीन् श्रीसत्यव्रतराघवेन्द्रमुनिपान् सद्बोधसध्यानपान्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे। सत्याभिज्ञकराब्जोत्थान् पञ्चानद्वर्षपूजकान् सत्यप्रमोदतीर्थार्यान् नौमिन्यायसुधारतान्। शास्त्रेषु पारदर्श्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः हरि ओम। ಅಧಿಕಮಾಸ ಪ್ರಯುಕ್ತ ಭಾಗವತ್ ಸಪ್ತಾಹಗಳಿರೋದರಿಂದ ಪ್ರತಿನಿತ್ಯದ ಪಾಠಗಳು ಸ್ವಲ್ಪ ಅಸ್ತವ್ಯಸ್ತಗಳಾದವು. ಮತ್ತೆ ಪುನಃ ಪಾಠ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 26ನೇ ಅಧ್ಯಾಯ ನಡೆದಿತ್ತು. ಅದರಲ್ಲಿ 160-70 ಶ್ಲೋಕಗಳು ಆಗಿ ಹೋಗಿದ್ವು. ಯುದ್ಧದ ಭಾಗ ನಡೀತಾ ಇದೆ. ಅದನ್ನು ಮತ್ತೆ ಪುನಃ ಪ್ರಾರಂಭ ಮಾಡುವ ಪ್ರಯತ್ನ ದೇವರ ಗುರುಗಳ ಅನುಗ್ರಹದಿಂದ ನಿರ್ವಿಘ್ನವಾಗಿ ಮುಂದೆ ಸಾಗಿ ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಕೇಳಿದ ತಮಗೂ ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೆ ಮುಂದಿನ ಭಾಗವನ್ನು ಪ್ರಾರಂಭ ಮಾಡೋಣ. ಕರ್ಣನಿಗೆ ಭೀಮಸೇನ ದೇವರಿಗೆ ಯುದ್ಧ ನಡೀತಾ ಇದೆ. ಕರ್ಣ ಕುಂತಿಗೆ ಮಾತನ್ನು ಕೊಟ್ಟಿದ್ದ, ನಾನು ಅರ್ಜುನನನ್ನು ಬಿಟ್ಟು ಉಳಿದವರನ್ನು ಪಾಂಡವರಲ್ಲಿ ಯಾರಿಗೂ ತೊಂದರೆ ಕೊಡೋದಿಲ್ಲ. ಯುದ್ಧವಾಡಬೇಕಾದಾಗ ಎಷ್ಟೇ ಯುದ್ಧವಾಡಿದರೂ ಅವರಿಗೆ ಸ್ವಲ್ಪ ಗಾಯ ಮಾಡಿ ಮುಂದೆ ಹೋಗ್ತೇನೆ ಹೊರತು ಪ್ರಾಣಾಪಾಯವನ್ನು ಮಾಡೋದಿಲ್ಲ. 5 ಜನ ಪಾಂಡವರಲ್ಲಿ 5 ಜನ ಉಳಿತಾರೆ. ಹಾಗಾಗಿ ಭೀಮಸೇನ ದೇವರನ್ನು ಬಿಟ್ಟುಬಿಟ್ಟ ಕರ್ಣ ಅಂತ ನಮಗೆ ಲೋಕದಲ್ಲಿ ಪ್ರವಾದ ಇದೆ. ಭೀಮಸೇನ ದೇವರಿಗೂ ಕರ್ಣನ ಜೊತೆಗೆ ಯುದ್ಧವಾಡಲಿಕ್ಕಾಗಲಿಲ್ಲ, ಕರ್ಣನೇ ಭೀಮನನ್ನು ಬಿಟ್ಟುಬಿಟ್ಟ. ತಪ್ಪು ಕಲ್ಪನೆ. ಅತ್ಯಂತ ಬಲಿಷ್ಠರು, ಬಲಶಾಲಿಗಳು ಭೀಮಸೇನ ದೇವರು. ಕರ್ಣ ಒದ್ದಾಡಿ ಹೋಗಿದ್ದಾನೆ ಭೀಮಸೇನ ದೇವರ ಮುಂದೆ. ಆಮೇಲೆ 10 ಬಾರಿ ಅವನನ್ನು ಪೀಡಿಸಿ ಇನ್ನೇನು ಕೊಂದು ಹಾಕಬೇಕು ಅಂತ ವಿಚಾರ ಮಾಡಿದಾಗ ಪರಶುರಾಮ ದೇವರ ಮಾತು ನಿಲ್ಲಿಸಬೇಕು. ಪರಶುರಾಮ ದೇವರು ವರವನ್ನು ಕೊಟ್ಟಿದ್ದಾರೆ. ನೀನು ಮತ್ತೆ ಸ್ಪರ್ಧಿಯಾಗದೇನೆ, ಸ್ಪರ್ಧಿಯನ್ನು ಮಾಡದೇನೆ ಯುದ್ಧವನ್ನು ಆಡಿದರೆ, ಅಸ್ಪರ್ಧನಾಗಿ ಯುದ್ಧವಾಡಿದರೆ ನೀನು ಯಾರ ಜೊತೆಯಾದರೂ ಗೆಲುವನ್ನು ಸಂಪಾದನೆ ಮಾಡುತ್ತಿ. ಹಾಗಾಗಿ ಪರಮಾತ್ಮ ವಾಯುದೇವರು ಭೀಮಸೇನ ದೇವರ ಜೊತೆಗೆ ಯುದ್ಧವಾಡಬೇಕಾದಾಗ ತನ್ನ ಮಾತು ಹಿಂದೆ ತೆಗೆದನೇನೋ ಅಂತ ಅನಿಸ್ತದೆ. ಆದರೆ ಭೀಮಸೇನ ದೇವರೇ ಆ ಪರಮಾತ್ಮನ ಮಾತನ್ನು ನಡೆಸಬೇಕು ಅಂತ ಹೇಳಿ ಘನಘೋರ ಯುದ್ಧವನ್ನು ಆಡಿ ಅನಂತರದಲ್ಲಿ ಕರ್ಣನ ಮುಂದೆ ಹಾಗೆ ಸುಮ್ಮನೆ ನಿಂತು ಬಿಟ್ಟಿದ್ದಾರಂತೆ, ಅಸ್ತ್ರಶಸ್ತ್ರಗಳನ್ನು ಬಿಟ್ಟು. ಕರ್ಣ ಬಾಣಪ್ರಯೋಗ ಮಾಡ್ತಾ ಇದ್ದಾನೆ. ಆ ಬಾಣಪ್ರಯೋಗವನ್ನು ತಡಿಬೇಕು ಹೇಗೆ? ಆದರೆ ಭೀಮಸೇನ ದೇವರು ಯುದ್ಧದಲ್ಲಿ ಬಂದ ಪ್ರಸಂಗ ಮಹಾಭಾರತ ಹೇಳ್ತದೆ. ಅಲ್ಲಿ ಬಿದ್ದ ಸತ್ತ ಆನೆಗಳು ಇವೆಯಲ್ಲ, ಆ ಆನೆಗಳನ್ನು ಎತ್ತಿ ಒಗಿತಾ ಇದ್ದಾರಂತೆ ಕರ್ಣನ ಮೇಲೆ. ಆ ಬಾಣಗಳಿಗೆ ಇವರು ಬಾಣ ಪ್ರಯೋಗ ಮಾಡ್ತಾ ಇಲ್ಲ, ಇವರು ಗದೆ ಪ್ರಯೋಗ ಮಾಡ್ತಾ ಇಲ್ಲ, ಅಸ್ತ್ರಶಸ್ತ್ರಗಳ ಪ್ರಯೋಗ ಮಾಡ್ತಾ ಇಲ್ಲ. ಆ ಬಾಣಗಳು ನನ್ನ ಮೇಲೆ ಬಂದು ಬೀಳಬಾರದು ಅಂತ ಆನೆಗಳನ್ನು, ಸತ್ತ ಬಿದ್ದ ಆನೆಗಳನ್ನು ಎತ್ತು ಅಪ್ಪಳಿಸ್ತಾರೆ. ಕೊನೆಗೆ
ಕ್ಷತ್ರಿಯರಾದವರಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಪ್ರತಿಜ್ಞೆ ಇರ್ತದೆ. ಹಾಗಾಗಿ ಭೀಮಸೇನ ದೇವರ ಪ್ರತಿಜ್ಞೆ ಏನು ಅಂದರೆ, ನನ್ನನ್ನು ಯಾರು ತೂಬರ ಅಂತಂತಾರೆ, ತೂಬರ ಅಂತಂದ್ರೆ ಏನು, ಅರ್ಧಮರ್ಧ ಗಡ್ಡ ಇದ್ದವರು, ಕೆಲವರಿಗೆ ಇಷ್ಟೇ ಬೆಳೆದಿರ್ತದೆ ಇಲ್ಲಿ ಬೆಳೆದಿರಂಗಿಲ್ಲ, ಅಥವಾ ಇಲ್ಲಿ ಇಷ್ಟೇ ಬೆಳೆದಿರ್ತದೆ ಈ ಕಡೆ ಬೆಳೆದಿರಂಗಿಲ್ಲ, ಹೀಗೆಲ್ಲ ಅರ್ಧಮರ್ಧ ಗಡ್ಡ ಇದ್ದವರಿಗೆ, ಅರ್ಧಮರ್ಧ ಮಿಸಿ ಇದ್ದವರಿಗೆ ತೂಬರ ಅಂತ ಕರೀತಾರೆ. ಭೀಮಸೇನ ದೇವರಿಗೆ ಕಪಾಲಕ್ಕೆ ಅಂದರೆ ಗಲ್ಲಕ್ಕೆ, ಮೀಸಿಗೆ, ಗಲ್ಲ ಮೇಲೆ ಇದ್ದಂತಹ ಕೂದಲುಗಳಿಗೆ ಮೀಸಿ ಭಾರಿ ಸುವ್ಯಶ್ರು ಮಂಡಲ ಶುಶ್ರೂಶ್ರಂ ಮಾಂಚ ಕಶ್ಚಿದ್ಧಿ ತಥಾ ಬ್ರೂಯಾದಿತಿ ಸ್ಫುಟಂ ಸುವ್ಯಕ್ತ ಶ್ವಶ್ರುಮಂಡಲ. ಭೀಮಸೇನ ದೇವರಿಗೆ ಇದ್ದ ಮೀಸಿ ಹೆಂಗಂದರೆ ಕಪಾಲ ಮೇಲೆ ಎಷ್ಟು ಇರಬೇಕು ಅಷ್ಟು ಪೂರ್ಣವಾಗಿತ್ತು. ಈಗೆಲ್ಲ ಸೀರಿಯಲ್ದಲ್ಲಿ ಅಥವಾ ಮಹಾಭಾರತ ಯುದ್ಧವನ್ನು ತೋರಿಸುವ ಏನು ಸೀರಿಯಲ್ ಮಾಡಿದ್ರೆ ಅಲ್ಲಿ ಭೀಮಸೇನ ದೇವರಿಗೆ ಮೀಸಿನೇ ಇಟ್ಟಿಲ್ಲ, ಗಡ್ಡನೇ ಇಟ್ಟಿಲ್ಲ, ಹಾಗೆ ಮಾಡಿಬಿಟ್ಟಿದ್ದಾರೆ. ಶ್ರೀಮದಾಚಾರ್ಯ ಮಹಾಭಾರತದಲ್ಲಿ ಹೇಳ್ತಾರೆ, ಭೀಮಸೇನ ದೇವರಿಗೆ ಭರ್ಪೂರ್ ತುಂಬಿ ಗಡ್ಡ, ನೋಡ್ಲಿಕ್ಕೆ ಅತ್ಯಂತ ಚಂದ. ಅಂಥ ವ್ಯಕ್ತಿಗೆ ಅರ್ಧಮರ್ಧ ಗಡ್ಡ ಇದ್ದವನು ಅಂತ ಯಾರು ಅಂದರೆ ಅವರನ್ನು ಸಂಹಾರ ಮಾಡ್ತೇನೆ ಅಂತ ಭೀಮಸೇನ ಪ್ರತಿಜ್ಞೆ ಇರ್ತದೆ. ಯಾರು ಈ ವಿಷಯದಲ್ಲಿ ಯಾರು ಮಾತಾಡೋದಿಲ್ಲ, ಅರ್ಧಮರ್ಧ ಗಡ್ಡಿದ್ದಾನಂತ ಯಾರು ಮಾತಾಡ್ತಾರೆ. ಹಾಗಾಗಿ ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು ಅಂತ ಈ ಪ್ರತಿಜ್ಞೆ ಮಾಡಿರ್ತಾರೆ. ಅದನ್ನು ತಿಳಿದು ಕೇಳಿ ಕರ್ಣ ಈ ಪ್ರತಿಜ್ಞೆ ಅವರು ಮಾಡಿದ್ದಾರೆ, ಅವರಿಗೆ ತೊಂದರೆ ಕೊಡಬೇಕು ಅಂತ ಪ್ರತಿಜ್ಞೆ ಮಾಡಿಕೊಂಡು ತನಗೆ ತಾನು ತೊಂದರೆ ತೆಗೆದುಕೊಂಡ. ಗಾಂಡೀವವನ್ನು ಬಿಟ್ಟು ಬಿಡು ಅಂತ ಯಾರು ನನಗಂತಾರಲ್ಲ ಅವರನ್ನು ಸಂಹಾರ ಮಾಡ್ತೇನೆ ಅಂತ ಅರ್ಜುನನ ಪ್ರತಿಜ್ಞೆ ಇರ್ತದೆ. ಹೀಗೆ ಒಬ್ಬೊಬ್ಬರು ಕ್ಷತ್ರಿಯರು ಒಂದೊಂದು ಪ್ರತಿಜ್ಞೆ ಮಾಡಿರ್ತಾರೆ. ಭೀಮಸೇನ ದೇವರು ಈ ಪ್ರತಿಜ್ಞೆ ಮಾಡಿರ್ತಾರೆ. ಅದನ್ನು ನೋಡಿಕೊಂಡು ಕರ್ಣ ತೂಬರ ಅಂತಂತಾನೆ. ಜಾನಾಸಿ ಮತ್ ಪ್ರತಿಜ್ಞಾಂತ್ವಾಂ ತತ್ ಪ್ರತಿಜ್ಞಾಮಹಂ ತಥಾ ತೂಬರೋಪಿ ತೇನೈಸೋ ತಥಾ ತೂಬರೋಪಿ ತೇನೋಸೋ ತಸ್ಮಾತ್ ತೂಬರ ಇತ್ಯಲಂ ಉಕ್ತ ಪ್ರಕಾರೇಣ ಏವ ತಸ್ಮಾತ್ ಅರ್ಜುನಂ ಅಬ್ರವೀತ್. ನೋಡಪ್ಪ ಅರ್ಜುನ, ನೀನು ಈ ಕರ್ಣನ ಸಂಹಾರ ಮಾಡ್ತೀವೋ ನಾ ಮಾಡ್ಲೇವು, ಯಾಕೆ ಯುದ್ಧ ನಡೀತು ಎಷ್ಟು ದಿನ ಆಯ್ತು, ಈಗ ಇಷ್ಟು ದಿನದಲ್ಲಿ ನೀನು ಕರ್ಣನ ಸಂಹಾರ ಮಾಡಿದೆ, ಹಾಗೆ ಸುಮ್ಮನೆ ಕೂತಿದೀಯ, ನೀನು ಮಾಡ್ಲಿಕ್ಕಾಗಲಿಲ್ಲ ಅಂತ ಹೇಳು, ನಾನು ಮಾಡ್ತೇನೆ. ಯಾಕೆ, ನನಗೆ ಅವನು ತೂಬರ ಅಂತ ಕರೆದಿದ್ದಾನೆ, ನನ್ನ ಪ್ರತಿಜ್ಞೆ ಏನು, ನನ್ನನ್ನು ಯಾರು ತೂಬರ ಅಂತ ಕರೀತಾರೋ ಅವರನ್ನು ಸಂಹಾರ ಮಾಡ್ತೇನೆ. ಪ್ರತಿಜ್ಞಾತೋ ವದಶ್ಚಾಸ್ಯ ತ್ವಯಾಪಿ ಮದನುಜ್ಞೆಯ ಅತಸ್ತ್ವಯಾ ಮಯಾ ವಾಯಂ ಹಂತವ್ಯ ಸೂತನಂದನಃ. ಈ ಸೂತನ ಮಗ ಇವನು ಕರ್ಣ. ಹಾಗಾಗಿ ಅವನು ನನಗೆ ಅವಮಾನ ಮಾಡಿದ್ದಕ್ಕೆ ಅವನನ್ನು ಸಂಹಾರ ಮಾಡುವ ಪ್ರಸಂಗ ಬಂದಿದೆ ಈಗ. ಆದರೆ ಪ್ರತಿಜ್ಞೆಯನ್ನು ನೀನು ಮಾಡಿ ಕರ್ಣನ ಸಂಹಾರ ಮಾಡ್ತೀನಿ ಅಂತ ಹೇಳಿ, ಹಾಗಾಗಿ ನಿನಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ನಾನು ಮಾಡ್ತೇನೆ ಈಗ, ಯಾಕೆ ನನಗೆ ಮಾಡುವ ಪ್ರಸಂಗ ಬಂದಿದೆ. ನನ್ನನ್ನು ಕುರಿತು ಅವಮಾನ ಮಾಡಿದ್ದಾನೆ, ನನಗೆ ತೂಬರ ಅಂತ ಕರೆದಿದ್ದಾನೆ ಅಂತ ಭೀಮಸೇನಂದಾಗ ಅರ್ಜುನ ನಡಿಗಿಬಿಟ್ಟ. ಸ್ವಾಮಿ ಹಾಗೆ ಮಾಡಬೇಡ್ರಿ, ತ್ವದೀಯೋಹಂ ಯತಸ್ತೇನ, ನಾನಿನ್ನ ಶಿಷ್ಯ ಸ್ವಾಮಿ. ಭೀಮಸೇನ ದೇವರಿಗೆ ಅರ್ಜುನ ಹೇಳ್ತಾ ಇದ್ದ, ನಾನು ನಿನ್ನ ತಮ್ಮ, ನಾನು ನಿನ್ನ ಶಿಷ್ಯ. ಶಿಷ್ಯ ಮಾಡಿದರೆ ಗುರುಗಳು ಮಾಡಿದಂತೆ ಆಗ್ತದೆ, ಗುರುಗಳು ಮಾಡಿದರೆ ಶಿಷ್ಯ ಮಾಡಿದಂತೆ ಆಗುವುದಿಲ್ಲ. ಹಾಗಾಗಿ ನೀವೇನಾದರೂ ಅವನನ್ನು ಕೊಂದುಬಿಟ್ರೆ ನಾನು ಮಾಡಿದ ಪ್ರತಿಜ್ಞಾ ಭ್ರಷ್ಟ ಅಂತ ಆಗ್ತೇನೆ, ನನಗೆ ಪುಣ್ಯ ಬರುವುದಿಲ್ಲ. ಮತ್ಕೃತಂ ತತ್ಕೃತಂ ಭವೇ, ನಾನು ಮಾಡಿದರೆ ಅದು ನೀವು ಮಾಡಿದಂತೆ ಆಗ್ತದೆ. ಶಿಷ್ಯ ಮಾಡಿದ ಪುಣ್ಯ ಗುರುಗಳಿಗೆ 8 ಪಾಲು ಅಂತ ಹೇಳಿದ್ದಾರೆ. ಗುರುಗಳು ಮಾಡಿದ ಪುಣ್ಯ ಶಿಷ್ಯನಿಗೆ ಬರುವುದಿಲ್ಲ. ಶಿಷ್ಯ ಮಾಡಿದ ಪುಣ್ಯ ಅವರು ಸಮರ್ಪಣೆ ಮಾಡಲಿ ಬಿಡಲಿ ಗುರುಗಳಿಗೆ ಹೋಗೇ ಹೋಗ್ತದೆ ಪುಣ್ಯ. ಇದು ಇದ್ದ ಶಾಸ್ತ್ರ. ಹಾಗಾಗಿ ನಾನು ಏನಾದರೂ ಕರ್ಣನ ಸಂಹಾರ ಮಾಡಿದರೆ ಅದು ಪುಣ್ಯ ಭಾಗಿಗಳಾಗಿ ನೀವು ಹಾಗೇ ಆಗ್ತೀರಿ, ನೀವು ಮಾಡಿದಂತೆ ಆಗ್ತದೆ. ಆದರೆ ನೀವು ಮಾಡಿದ್ದು ನಾವು ಮಾಡಿದಂತೆ ಆಗುವುದಿಲ್ಲ ಸ್ವಾಮಿ, ದಯಮಾಡಿ ನನ್ನನ್ನು ಬಿಟ್ಟು ಬಿಡ್ರಿ, ಅವನನ್ನು ಬಿಟ್ಟು ಬಿಡ್ರಿ ಅಂತೆ ಕರ್ಣನನ್ನು ಕೊಲ್ಲಬೇಕು ಅಂತ ಹೇಳಿ ಭೀಮಸೇನ ದೇವರು ತಯಾರಾದಾಗ ಭೀಮಸೇನ ದೇವರು ಕೊಲ್ಲಬೇಡ್ರಿ ಅಂತ ಹೇಳಿ ಅರ್ಜುನ ಕಾಲಿಗೆ ಬಿಡ್ತಾನೆ. ಹೇಗೆ ನೋಡ್ರಿ ವ್ಯವಸ್ಥೆ. ನ ತತ್ಕೃತಂ ಮತ್ಕೃತಂ ಸ್ಯಾತ್ ಗುರುರ್ಮಮ ಯಥೋ ಭವಾನ್, ನನ್ನ ಗುರುಸ್ವಾಮಿ ನೀನು, ದೊಡ್ಡವರೆಲ್ಲ ಗುರುಗಳು. ಹಾಗಾಗಿ ಅತಸ್ಮಯೈವ ಹಂತವ್ಯ ಇತ್ಯುಕ್ತ ಕರ್ಣಮಬ್ರವೀ, ಹಾಗಾಗಿ ಆ ಕರ್ಣನ ಸಂಹಾರ ಮಾಡೋದು ನಾನೇ, ಬಿಟ್ಬಿಡ್ರಿ. ವೃಕ್ಷ ವಾಚಶ್ರಾವಿತೋಯಂ ಭೀಮಕೃಷ್ಣಸ್ಯ ಶೃಣ್ವತಃ. ಅಪದ್ಧ ಮಾತುಗಳನ್ನು ಮಾತಾಡ್ತಾನೆ, ಏನೇನೋ ಮಾತಾಡ್ತಾನೆ ಕರ್ಣ. ಆದರೂ ಕೂಡ
ಅರ್ಜುನ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಬಿಟ್ಟುಬಿಡ್ತಾನೆ. ಇಷ್ಟೆಲ್ಲ ಅವಸರದಲ್ಲಿ, ಇಷ್ಟೆಲ್ಲ ಪ್ರಸಂಗದಲ್ಲಿ ಸೂರ್ಯಾಸ್ತ ಆಗ್ತಾ ಇದ್ದಾನೆ. ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ. ಅಭಿಮನ್ಯು ಸಾವಿಗೆ ಕಾರಣನಾದಂತಹ ಜಯದ್ರಥನನ್ನು ಮರುದಿನ ಸೂರ್ಯಾಸ್ತ ಆಗುವುದಕ್ಕಿಂತ ಮುಂಚಿತವಾಗಿಯೇ ನಾನು ಸಂಹಾರ ಮಾಡ್ತೇನೆ ಅಂತ ಹೇಳಿ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ. ಇಲ್ಲದೇ ಇದ್ರೆ ನಾನೇ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೇಳಿದ್ದಾನೆ. ಆ ಸಮಯ ಹತ್ರ ಬರ್ತಾ ಇದೆ. ಯಾವ ಅಂತಿಲ್ಲ, ಪಾರಿಲ್ಲ, ಏನು ಸೂಚನೆಗಳಿಲ್ಲ, ಎಲ್ಲೋ ಇದ್ದು ಬಿಟ್ಟಿದ್ದಾನೆ ಜಯದ್ರಥ. ಪೂರ್ಣ ಬಂದೋಬಸ್ತ್ ಮಾಡಿದ್ದಾರೆ. ಯಾರು? ದ್ರೋಣಾಚಾರ್ಯರು. ಹಾಗಾಗಿ ಏನು ಮಾಡಬೇಕು ಅಂತ, ಅತಸ್ತ್ವಾಂ ಹನಯಿಷ್ಯಾಮಿ ತತ್ಪುತ್ರಂ ತವಾಗ್ರತಃ ಇತ್ಯುಕ್ತೋ ಅನ್ಯರಥಂ ಪ್ರಾಪ್ಯ ಕರ್ಣ ಆವಿಜಯದ್ರಥಂ ದ್ರೋಣಿಕರ್ಣಾಭಿಗುಪ್ತಂಚ. ಸುತ್ತಮುತ್ತಲು ದ್ರೋಣಾಚಾರ್ಯರು, ಕರ್ಣ, ಅಶ್ವತ್ಥಾಮಾಚಾರ್ಯರು ಎಲ್ಲರೂ ಇದ್ದಾರೆ. ಅರ್ಜುನನಿಗೆ ಇನ್ನು ಮೇಲೆ ಜಯದ್ರಥನನ್ನು ಸಂಹಾರ ಮಾಡಲಿಕ್ಕೆ ಆಗುವುದಿಲ್ಲ, ಸೂರ್ಯಾಸ್ತ ಆಗ್ತಾ ಇದೆ, ಸೂರ್ಯಾಸ್ತ ಆಗುವ ಸಮಯ ಬಂತು ಅಂತ ಎಲ್ಲರೂ ಸ್ವಲ್ಪ ಧೈರ್ಯದಿಂದ ಇದ್ದಾರೆ. ತದ್ದೃಷ್ಟ ಭಗವಾನ್ ಕೃಷ್ಣೋ, ಇದನ್ನೆಲ್ಲ ಗಮನಿಸ್ತಾ ಇದ್ದಾನೆ ಕೃಷ್ಣ. ಇನ್ನು ಸೂರ್ಯಾಸ್ತ ಆಗ್ಲಿಕ್ಕೆ ಸಮಯ ಇದೆ. ಕೃಷ್ಣ ಏನು ಮಾಡಿದ, ಇನ್ನೇನು ಅರ್ಜುನಿಗೆ ಹೋಗಿ ಅಲ್ಲಿ ಸಂಹಾರ ಮಾಡಲಿಕ್ಕೆ ಆಗೋದಿಲ್ಲ, ಇನ್ನು ನಾನು ರಕ್ಷಣೆ ಮಾಡಬೇಕು ಅರ್ಜುನನನ್ನು ಅಂತ ಹೇಳಿ ಕೃಷ್ಣ ನೋಡ್ರಿ, ಕರುಣಾಮಯನಾದ ಪರಮಾತ್ಮ ದುಷ್ಟರ ಸಂಹಾರ ಆಗಬೇಕು, ಶಿಷ್ಟರ ರಕ್ಷಣೆ ಆಗಬೇಕು, ಅರ್ಜುನ ಮೇಲೆ ಅನುಗ್ರಹ ಮಾಡೋದಕ್ಕಾಗಿ ಪರಮಾತ್ಮ ಏನು ಮಾಡ್ತಾನೆ, ತಮೋ ವ್ಯಾಪ್ತೆ ಗಗನೆ ಸೂರ್ಯಮಸ್ತಂ ಗತಂ ಮತ್ವಾ ದ್ರೋಣಿಪೂರ್ವ ಸಮಸ್ತಾಃ ವಿಶಶ್ರವಸ್ವ ಇಂದವಶ್ಚಾರ್ಜುನಸ್ಯ ಹತ ಪ್ರತಿಜ್ಞಸ್ಯ ಮುಖಂ ಸಮೀಕ್ಷತ. ತಮೋವ್ಯಾಪ್ತೆ, ಕತ್ತಲು ಮಾಡಿಬಿಟ್ಟ ಪರಮಾತ್ಮ. ಸೂರ್ಯನ ಬೆಳಕು ಭೂಲೋಕದಲ್ಲಿ ಬೀಳದೇ ಇದ್ದಂತೆ ಮಾಡಿಬಿಟ್ಟ. ತಮೋವ್ಯಾಪ್ತೆ ಗಗನೆ ಸೂರ್ಯಮಸ್ತಂ, ಸೂರ್ಯಾಸ್ತನಾಗಿದ್ದ, ಸೂರ್ಯಾಸ್ತ ಆಯಿತು. ಅರ್ಜುನ ಪ್ರತಿಜ್ಞಾ ಭ್ರಷ್ಟನಾದ. ಇನ್ನು ಮೇಲೆ ತಾನು ಮಾಡಿದ ಪ್ರತಿಜ್ಞೆಯನ್ನು ಮಾಡಬೇಕು, ಅಗ್ನಿ ಪ್ರವೇಶ ಮಾಡಬೇಕು ಅಂತ ಎಲ್ಲ ಕಡೆಗೆ ಗುಸು ಮಾತು ಪ್ರಾರಂಭವಾಯಿತು. ಎಲ್ಲ ಕಡೆಗೆ ಕೋಲಾಹಲ ಪ್ರಾರಂಭವಾಯಿತು. ಇದು ಸೈಂಧವನಾದ ಅಂದರೆ ಜಯದ್ರಥನಿಗೂ ಸುದ್ದಿ ಗೊತ್ತಾಯಿತು. ಜಯದ್ರಥ ಇನ್ನು ಮೇಲೆ ಏನು ಕಾಳಜಿ ಮಾಡಬೇಡಪ್ಪ, ನಿನಗೆ ಏನು ಅರ್ಜುನ ಕೊಲ್ಲುವುದಿಲ್ಲ, ಸೂರ್ಯಾಸ್ತ ಆಗಿಬಿಟ್ಟಿದೆ, ಅಗ್ನಿ ಪ್ರವೇಶ ಮಾಡ್ತಾನೆ ಅರ್ಜುನ ಇನ್ನು ಮೇಲೆ, ಹಾಗಾಗಿ ನಡಿ, ಅರ್ಜುನ ಸಾಯುವುದನ್ನು ನೋಡೋಣ, ಕಣ್ಣು ತುಂಬಿಸ್ಕೊಳ್ಳೋಣ ಅಂತ ಹೇಳಿ ಇದ್ದವರೆಲ್ಲ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರು. ಈ ಹುಚ್ಚ ಪೆದ್ದ ಜಯದ್ರಥ ಅದನ್ನು ಕೇಳಿಕೊಂಡು ಓಡಿ ಬಂದುಬಿಟ್ಟ. ಅರ್ಜುನ ಅಗ್ನಿ ಪ್ರವೇಶ ಚಿತ ನಿರ್ಮಾಣ ಮಾಡಿಕೊಂಡಿದ್ದಾನೆ. ಚಿತೆಯನ್ನು ನಿರ್ಮಾಣ ಮಾಡಿಕೊಂಡು ಅಗ್ನಿ ಪ್ರವೇಶ ಮಾಡ್ಲಿಕ್ಕೆ ತಾನೂ ಸಿದ್ಧ ಆಗಿಬಿಟ್ಟ. ಕೃಷ್ಣ ನೋಡ್ಕೋತ ನಿಂತಾನೆ. ಕೃಷ್ಣ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ, ಮತ್ತೆ ಮಾಡಿ ಪ್ರತಿಜ್ಞೆ, ಮತ್ತೆ ಆಗು ಪ್ರವೇಶ ಮಾಡ್ಕೋ ಅಂಥೇಳಿ ಕೃಷ್ಣ ಸುಮ್ಮನೆ ಏನೂ ಮಾತನಾಡಲಿಲ್ಲ, ಸುಮ್ಮನೆ ನಿಂತು ಬಿಟ್ಟ. ನೀನು ನನ್ನನ್ನು ಕೇಳಿ ಪ್ರತಿಜ್ಞೆ ಮಾಡಿದೆ ನೀನು? ಇಲ್ಲ, ಏನೋ ದುಃಖದಲ್ಲಿ ಹುಮ್ಮಸ್ಸಿನಲ್ಲಿ ಮಾಡಿಬಿಟ್ಟು ನಿನ್ನ ಕಡೆಯಿಂದ ಮಾಡಲಿಕ್ಕಾಗಿಲ್ಲ, ಈ ಮತ್ತೆ ನೀನು ಅಗ್ನಿ ಪ್ರವೇಶ ಮಾಡಬೇಕು ಅಂತ ಹೇಳೋರ ಥರ ಪರಮಾತ್ಮ ಮುಖ ಮಾಡಿಕೊಂಡು ನಿಂತು ಬಿಟ್ಟ. ಅಗ್ನಿ ಚಿತೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ, ಇನ್ನೇನು ಪ್ರವೇಶ ಮಾಡಬೇಕು. ವಿಶುಶ್ರುವು ಸೈಂಧವಶ್ಚಾರ್ಜುನಸ್ಯ ಹತಪ್ರತಿಜ್ಞಸ್ಯ ಮುಖಂ ಸಮೀಕ್ಷತ ತದಾ ಹರೇರಾಜ್ಞೆಯ ಶಕ್ರಸೂನುರ್ಚಕರ್ತ ಬಾಣೇನ ಜಯದ್ರಥಸ್ಯ. ಆಗ ಪರಮಾತ್ಮ ಯಾವ ಕತ್ತಲನ್ನು ಮುಚ್ಚಿದ್ದ, ಸೂರ್ಯನ ಸುತ್ತಮುತ್ತಲು ಬೆಳಕು ಭೂಲೋಕದಲ್ಲಿ ಬೀಳದೇ ಇದ್ದಂತೆ ಪರಮಾತ್ಮ ಮಾಡಿದ್ನೋ ಆ ಕತ್ತಲನ್ನು ಮತ್ತೆ ಪುನಃ ನಿವಾರಣೆ ಮಾಡಿಬಿಟ್ಟ. ಅರ್ಜುನ ತಗೋ ಗಾಂಡೀವವನ್ನು, ಬಾಣ ಹೂರು ಅದರೊಳಗೆ. ಸೂರ್ಯಾಸ್ತ ಆಗಿಲ್ಲ, ಇನ್ನು ಸೂರ್ಯ ಇದ್ದಾನೆ, ನೀನು ಮಾಡಿದ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸು, ಜಯದ್ರಥಗೋ ಇಲ್ಲೇ ಇದ್ದಾನೆ, ಸಂಹಾರ ಮಾಡು ಅಂತ ಕೃಷ್ಣ ಹೇಳಿದ. ಹಾಗೆ ಗಾಂಡೀವವನ್ನು ಎತ್ತಿದ, ಬಾಣ ಅದರೊಳಗೆ ಹಾಕಿ ಹೊಡೆದೇ ಬಿಟ್ಟ ಅರ್ಜುನ. ಎಲ್ಲರೂ ನೋಡ್ತಾ ಇದ್ದಾರೆ, ಏನು ನಡೀತಾ ಇದೆ. ಮಾಡಾಗಿ ಕತ್ತಲು ಆದರೆ ಸೂರ್ಯಾಸ್ತಕ್ಕಾಗಬೇಕು, ಸೂರ್ಯಾಸ್ತ ಆಗುವ ಸಮಯಕ್ಕೆ ಸೂರ್ಯಾಸ್ತ ಆಗ್ತದೆ. ಅವಾಗೇನು ಟೈಮ್ ಇಟ್ಟಿಲ್ಲ, ಮೊಬೈಲ್ ಇಟ್ಟಿಲ್ಲ, ಯಾರು ಗೊತ್ತಾಗಲಿಲ್ಲ. ಜಗ್ಗಂತ ಎಲ್ಲ ಕಡೆಗೆ ಸೂರ್ಯನ ಬೆಳಕು, ಹಾಗಾಗಿ ಇಲ್ಲೇ ಇದ್ದಾನೆ. ಹಾಗಾಗಿ ಅಗ್ನಿಂ ವಿವಕ್ಷನ್ನಿವ ದರ್ಶಯಚ್ಛಿರ ತದಾ ವಚಃ ಪ್ರಾಹ ಜನಾರ್ದನಸ್ತಂ ನೈತಚ್ಛಿರ ಪಾತಯ ಭೂತಲೆ. ಆದರೆ ಅರ್ಜುನ ಅವನ ರುಂಡವನ್ನು ಹರಿಸಿದ್ದಿ, ಆ ರುಂಡ ತಳಗ ಬೀಳದೇ ಇದ್ದಂತೆ ಬಾಣಗಳನ್ನು ಹೊಡಿತಾ ಹೋಗು ನಾನು ಹೇಳಿದ ದಿಕ್ಕಿನಲ್ಲಿ.
ಯಾಕೆ 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 ನೀ ಹೇಳು, ನಾ ಏನು ಹೇಳ್ತೀನಿ ಅದು ಮಾಡು ಅಂದ ಕೃಷ್ಣ. ಎಷ್ಟರ ಮಟ್ಟಿಗೆ ಕೃಷ್ಣ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ನೋಡ್ರಿ. ಏನೋ ಒಂದೊಂದು ಕಾಲಕ್ಕೇನೋ ಆಪತ್ತು ಬಂದಿರ್ತದೆ, ತಲೆ ತಿರುಗಿಸ್ಕೊಂಡು ಬಿಡ್ತೇವೆ, ದೇವರು ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ, ಹಾಗೆ ಹೀಗೆ ಅಂತ ಏನೋ ಅನ್ಕೊಂಡ್ಬಿಡ್ತೇವೆ. ಹಾಗಲ್ಲ, ಎಲ್ಲಿವರೆಗೆ ರಕ್ಷಣೆ ಮಾಡಿದ್ದಾನೆ ಪರಮಾತ್ಮ ನೋಡಿ. ಆ ಶಿರಸ್ಸು, ಆ ರುಂಡ ತಳಗೆ ಭೂಲೋಕದಲ್ಲಿ ಬೀಳುವಂತೆ ಇಲ್ಲ. ಯಾಕೆ ಮುಂದೆ ಹೇಳುತ್ತದೆ ಮಹಾಭಾರತ ತಾತ್ಪರ್ಯ. ಆ ಶಿರಸ್ಸನ್ನು ಹಾಗೆ ಹೊಡಿತಾ 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 ಹೋಗ್ತಾನೆ. ಯಾಕೆ? ತಂದೆ ವರ ಕೇಳಿದ್ದಾನೆ, ಯಾರು ನನ್ನ ಮಗನ ರುಂಡವನ್ನ ಭೂಮಿ ಮೇಲೆ ಬೀಳಿಸ್ತಾರೋ, ಬೀಳಿಸಿದವರ ರುಂಡ ತಲೆ 1000 ಹೋಳಾಗಿ ಹೋಗಲಿ ಅಂತ ವರ. ಕೃಷ್ಣ ಅವನ ರುಂಡವನ್ನು ಕತ್ತರಿಸಿ ಸುಮ್ಮನೆ ಕೊಡ್ಬೋದಾಗಿತ್ತು, ಹಾಗೂ ಮಾಡಲಿಲ್ಲ. ಆ ಭೂಮಿ ಮೇಲೆ ಬಿತ್ತು ಅಂದರೆ ಅದು ಅರ್ಜುನನಿಗೆ ಆಪತ್ತಿದೆ. ಯಾಕೆ? ಬ್ರಾಹ್ಮಣ, ಇವರ ತಂದೆ, ಜಯದ್ರಥನ ತಂದೆ ತಾನು ವರ ಕೇಳಿದ್ದಾನೆ, ಹಾಗಾಗಿ ಸಮಸ್ಯೆ ಆಗಬಾರದು ಅಂತ ಹೇಳಿ ಅವನು ಪಾಪ ಸರೋವರದಲ್ಲಿ ಇದ್ದು ಅರ್ಘ್ಯವನ್ನು ಕೊಡ್ತಾ ಇದ್ದಾನೆ. ಯಾರು? ಜಯದ್ರಥನ ತಂದೆ. ಅವನ ತಂದೆ ಕೈಯಲ್ಲಿ ಹೋಗಿ ರುಂಡ ಬೀಳಬೇಕು ಅಂತ ಹೇಳಿ ಆ ದಿಕ್ಕಿನಲ್ಲೇ ಬಾಣವನ್ನು ಬಿಡಿಸ್ತಾ ಇದ್ದಾನೆ ಅರ್ಜುನನಿಗೆ ಕೃಷ್ಣ. ಇದಂ ಪಿತುಸ್ತಸ್ಯ ಕರೇ ನಿಪಾತ್ಯತಾಂ. ಇಂಥ ವರವನ್ನು ಕೇಳಿದ ತಂದೆ ಕೈನಲ್ಲಿ ಹೋಗಿ ರುಂಡವನ್ನು ಹಾಕು, ಏನು ಮಾಡ್ತಾನೆ ನೋಡೋಣ ಅಂತ ಹೇಳಿ ಕೃಷ್ಣ ಪರಮಾತ್ಮ ಆ ರುಂಡವನ್ನು, ಆ ಶಿರಸ್ಸನ್ನು, ವರೋಸ್ಯ ದತ್ತೋ ಹಿ ಪುರಾಮುನಾವಯಂ ಶಿರೋ ನಿಕೃತ್ತಂ ಭುವಿಪಾತಯೇತ್ಯತಸ್ತವಾಸ್ಯ ಭೂಯಾಚ್ಚ ಶಿರಸ್ಸಹಸ್ರದಾ ಇತಿ ಸ್ಮವದ್ಯಸ್ಸ ಪಿತುಸ್ತಯಾಪಿ ತೇನೇತ್ಯುವೇ ಉದೀರಿತೆ ತಸ್ಯ ಸಂಧ್ಯಾಕ್ರಿಯಸ್ಯ. ಸಂಧ್ಯಾವಂದನ ಮಾಡ್ತಾ ಇದ್ದಾನೆ. ಅರ್ಘ್ಯ ಕೊಡಬೇಕಾದಾಗ ಅರ್ಘ್ಯ ಕೊಡುವ ಸಮಯದಲ್ಲೇನೆ ಆ ಶಿರಸ್ಸು ಬಂದು ಇವನ ಕೈಯಲ್ಲಿ ಬಿತ್ತು. ಅರ್ಘ್ಯ ಕೊಡ್ತಾ ಇದ್ದಾನೆ, ಅರ್ಘ್ಯದ ಜೊತೆಗೆ ರುಂಡನೂ ತಲೆಗೆ ಭೂಲೋಕದಲ್ಲಿ ಬಿತ್ತು, ಭೂಮಿ ಮೇಲೆ ಬಿತ್ತು. ಬಿದ್ದ ಕೂಡಲೇ ಯಾರು ಶಿರಸ್ಸನ್ನು ತಲೆಗೆ ಹಾಕ್ತಾರೋ ಅವರು ತಲೆ 1000 ಹೋಳಾಗಲಿ ಅಂತ ತಾನೇ ತನ್ನ ಮಗನ ಶಿರಸ್ಸನ್ನು ಭೂಲೋಕದಲ್ಲಿ ಹಾಕಿದ. ತನ್ನ ತಲೆನೇ 1000 ಹೋಳಾಗಿ ಹೋಯಿತು. ತಾನೇ ವರ ಕೇಳಿದ್ದ, ತಾನೇ ಆ ವರಕ್ಕೆ ಅನುಗುಣವಾಗಿ ತಲೆ ಒಡೆದುಕೊಂಡು ಸಾಯುವ ಪ್ರಸಂಗ ಬಂತು. ದೇವರಿಗೆ ಉಪಾಯ ಮಾಡಿದ. ಸರ್ವಜ್ಞನಾದ, ಕೃಪಾಲು ಆದ, ಕರುಣಾಮಯನಾದ ಭಗವಂತ. ಕೇಳಿಸ್ತಾ ಇಲ್ಲ? ಕೇಳಿಸ್ತದಿಲ್ಲ? ಇಲ್ಲ. ಈ ಕೇಳಿಸ್ತಿಗತ್ತಲ್ಲ? ಸರ್ವಜ್ಞನಾದ ಪರಮಾತ್ಮ ತಾನು ತನ್ನ ಭಕ್ತರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಎಷ್ಟೆಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾನೆ ನೋಡಿ. ಸೂರ್ಯಾಸ್ತ ಆದ ಮೇಲೆ ಅರ್ಜುನ ಸಾಯೋನಿದ್ದಾನೆ, ಹಾಗೆ ಪ್ರತಿಜ್ಞೆ ಮಾಡಿದ. ಹಾಗಾಗಿ ಸೂರ್ಯನಿಗೆ ಆಚ್ಛಾದನೆ ಮಾಡಿದ ತಮಸ್ಸನ್ನು. ಜಯದ್ರಥ ಹುಚ್ಚ ಪಾಪ ಓಡಿ ಬಂತು, ಸಿಕ್ಕ ಜಯದ್ರಥ. ಅಲ್ಲೇ ಬಾಣ ಬಿಡಿಸಿ ಪರಮಾತ್ಮ ಅವನ ತಲೆಯನ್ನು ಶಿರಚ್ಛೇದ ಮಾಡಿದ, ಅರ್ಜುನ ಕಡೆಯಿಂದ ಮಾಡಿಸಿದ. ಆ ರುಂಡ ಭೂಮಿ ಮೇಲೆ ಬಿದ್ದರೆ ಅರ್ಜುನಿಗೆ ಅಪಾಯ, ಮತ್ತೆ ರುಂಡ ಒಡೆದು ಹೋಗ್ತದೆ, ತಲೆ ಸೀಳಿ ಹೋಗ್ತದೆ ಅಂತ ಹೇಳಿ ತನ್ನ ತಂದೆ ಇದ್ದ ದಿಕ್ಕಿನಲ್ಲೇನೆ ಆ ಬಾಣಗಳಿಂದ ರುಂಡವನ್ನು ಹಾರಿಸಿ 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 ತಗೊಂಡು ಹೋಗಿ ಸಂಧ್ಯಾವಂದನ ಮಾಡುವ ಬ್ರಾಹ್ಮಣನ ಕೈಯಲ್ಲಿ ಹಾಕಿ ಅರ್ಘ್ಯವನ್ನು ಬಿಡುವಾಗಲೇ ಆ ರುಂಡವನ್ನು ತಳಗೆ ಬೀಳಿಸಿದ್ದ. ತಂದೆ ತಲೆನೂ ಒಡೆದು ಹೋಯಿತು, ಮಗನೂ ಸತ್ತ, ತಂದೆನೂ ಸತ್ತ. ಈ ಅನುಗ್ರಹವನ್ನು ಪರಮಾತ್ಮ ಅರ್ಜುನ ಮೇಲೆ ಮಾಡಿದ್ದಾನೆ. ಅಂಕೆ ನಿಧಾಯತ ಶಿರಕ್ ಆಶು ವಾಸವಿಸ್ಸಬ್ರದ್ಧ ತದ್ಭವಿಚ್ಚ ನೆಪಾದಯತ ಅಥೋ ಅಭವದ ತಸ್ಯ ಶಿರಸ್ಸಹಸ್ರದ ಹರಿಶ್ಚಕ್ರೇಣ ತಮಸೋ ಲಯಂ ಪುನಃ. ಅವನಿಗೆ ಅಂಧಂತಮಸ್ಸಿನಲ್ಲಿ ಹಾಕಿದ್ದಾನೆ ಜಯದ್ರಥನನ್ನು. ತದೈವ ಸೂರ್ಯೇಣ ಸಕಲೈಶ್ಚ ದೃಷ್ಟೇ ಆಹಾತಿ ವಾ ಏತಿ ಸುಮಾನಃ ಸೈ. ಎಲ್ಲ ಕಡೆ ಹಾಕರ ಮೋಸ ಆಯಿತು, ಮೋಸ ಆಯಿತು. ಏನು ಮೋಸ ಆಯಿತು? ಏನು ಮೋಸ ಇಲ್ಲ. ಸೂರ್ಯ ಒಮ್ಮೆ ಇಲ್ಲ ಅಂತಾಯಿತು, ಮತ್ತೊಮ್ಮೆ ಸೂರ್ಯ ಬಂದ, ಏನು ಮಾಯ ಆಯ್ತಿದು, ಏನು ಮಾಯ ಆಯಿತು ಅಂತ ಎಲ್ಲ ಕಡೆಗೆ
ಹಾಹಾಕಾರ ಮಾಡ್ತಾ ಒದರ್ತಾ ಇದ್ದಾರೆ. ಭೀಮಸ್ತದ ಶಲ್ಯ ಯೋಧನಾದೀನ್ ಕೃಪಂ ಚ ಜಿತ್ವಾ ವ್ಯಜನತ್ ಸುರಭೌರು ಕುರ್ವನ್ ಸಹಾಹ್ಯಂ ಅದ್ಗುಣಸ್ಸೇವ ತುಷ್ಟೋ ಬಭೂವ ಶೈನ್. ಎಲ್ಲರಿಗೂ ಸಂತೋಷ ಆಗಿದೆ. ಓ, ಅರ್ಜುನ ಬದುಕಿದ, ಜಯದ್ರಥ ಸತ್ತ, ಜಯದ್ರಥನ ಅಪ್ಪನು ಸತ್ತ. ಪ್ರತಿಜ್ಞಾ ಮಾಡಿದ ಪ್ರಕಾರ ಅರ್ಜುನ ತನ್ನ ಮಾತನ್ನು ನಿಂದಿರಿಸಿದ. ಹೇಗೆ ವಿಚಿತ್ರ ನೋಡ್ರಿ, ಹೇಗೆ ವ್ಯವಸ್ಥೆ ಮಾಡಿದ ಪರಮಾತ್ಮ ತನ್ನ ಭಕ್ತರನ್ನು ರಕ್ಷಣೆ ಮಾಡಲಿಕ್ಕೆ. ನೋಡಲಿಕ್ಕೆ ಮೋಸ ಅಂತ ಅನಿಸ್ತದೆ. ಮೋಸ ಮಾಡಿದ್ದಾನೆ ದೇವರು ಅಂತ ಅರ್ಥ ಮಾಡಿಕೊಳ್ಳೋರು ಅರ್ಥ ಮಾಡಿಕೊಂಡಾರೇನೇ ಅವರಿಗೆ ಅಂದಂತ ಮಸ್ಸು. ಹಾಗೆ ಪರಮಾತ್ಮ ತನ್ನ ವ್ಯಾಪಾರ, ತನ್ನ ಲೀಲೆ ತೋರಿಸಿ ಆ ಜಯದ್ರಥನನ್ನು ಪರಮಾತ್ಮ ಸಂಹಾರ ಮಾಡಿದ್ದಾನೆ. ಶ್ರೀಕೃಷ್ಣ ಅರ್ಪಣಮಸ್ತು.